ಎಲ್ರಿಗೂ ನಮಸ್ಕಾರ. ಈ ಚಾನಲ್ಗೆ ಸ್ವಾಗತ. ಇದು ಈ ಚಾನಲ್ದು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಈ ಚಾನಲಲ್ಲಿ ಏನು ಕಾಂಟೆಂಟ್ ಬರುತ್ತೆ, ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇದರಿಂದ ಏನು ಸಿಗುತ್ತೆ, ಈ ಚಾನಲ್ದು ಪರ್ಪಸ್ ಏನು, ಅದೆಲ್ಲ ಇದೊಂದು ಸ್ಮಾಲ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಶರತ್, ನಾನೊಬ್ಬ ಸಾಫ್ಟ್ವೇರ್ ಡೆವಲಪರ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಚಾನಲ್ದು ನೀಶ್ ಏನು ಹೇಳ್ಕೊಡ್ತೀನಿ ಚಾನಲಲ್ಲಿ ಅಂತ ಬಂದಾಗ, ಇದರಲ್ಲಿ ನಾನು ಕೋಡಿಂಗ್ ಹೇಳ್ಕೊಡ್ತೀನಿ. ಹೊಸ ಟೆಕ್ನಾಲಜೀಸ್ ಬಗ್ಗೆ, ಏನೇನು ಮಾರ್ಕೆಟಲ್ಲಿ ಬೂಮಿಂಗ್ ಆಗ್ತಾಯಿದೆ ಆ ಥರ ಟೆಕ್ನಾಲಜೀಸ್ನ ಹೇಳ್ಕೊಡ್ತೀನಿ. ನೀವು ಕೇಳ್ಬೋದು, ಈ ಥರ ತುಂಬ ಚಾನಲ್ಸ್ ಆಲ್ರೆಡಿ ಇದೆ, ಎಷ್ಟೊಂದು ಜನ ಕೋಡಿಂಗ್ ಹೇಳ್ಕೊಡ್ತಾರೆ, ಏನು ಸ್ಪೆಷಲ್ ಈ ಚಾನಲಲ್ಲಿ, USP ಏನು ಈ ಚಾನಲ್ದು ಅಂತ ಬಂದಾಗ ನಾನು ಕೋಡಿಂಗ್ನ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಇದರಿಂದ ನಮಗೆ ಸೆಕೆಂಡ್ ಪಾಯಿಂಟ್ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಪರ್ಪಸ್ ಏನು ಈ ಚಾನಲ್ದು, ಏನಕ್ಕೆ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರೆ, ಎಷ್ಟೊಂದು ಜನಕ್ಕೆ ಅವ್ರದ್ದೇ ಆದಂಥ ಒಂದು ಲ್ಯಾಂಗ್ವೇಜಲ್ಲಿ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ, ಏನೇ ಆದ್ರೂ. ಹಾಗೆಯೇ ಕನ್ನಡದಲ್ಲಿ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ, ಬೇಗ ಅರ್ಥ ಆಗುತ್ತೆ, ತುಂಬ ನೆನಪಲ್ಲಿರುತ್ತೆ. ಇಂಗ್ಲೀಷಿಗೆ ಹೋಲಿಸ್ಕೊಂಡ್ರೆ ತುಂಬ ಕಂಫರ್ಟೇಬಲ್ ಆಗಿ ಕಲಿಬೋದು ಏನೇ ಆದ್ರೂ. ಅದು ಈ ಚಾನಲ್ದು ಪರ್ಪಸ್. ಎಲ್ಲರಿಗೂ ಈಸಿಯಾಗಿ ಕೋಡಿಂಗ್ ಹೇಳ್ಕೊಡೋದು ಕನ್ನಡದಲ್ಲಿ, ಅದೊಂದು ಪಾಯಿಂಟ್ ಆನ್ಸರ್ ಆಗುತ್ತೆ ಈ ಪರ್ಪಸ್ಗೆ. ನೆಕ್ಸ್ಟ್ ಕೇಳಿದರೆ ಏನು ಹೇಳ್ಕೊಡ್ತೀನಿ ಈ ಚಾನಲಲ್ಲಿ ಅಂತ ಬಂದಾಗ, ಇದರಲ್ಲಿ ನಾನು ಲೇಟೆಸ್ಟ್ ಟೆಕ್ ಏನೇನಿದೆ, ಮಾರ್ಕೆಟಲ್ಲಿ ಬೂಮ್ ಆಗೋವಂಥದ್ದು, ಸಾಫ್ಟ್ವೇರ್ ಸೈಡ್, ಫ್ರಂಟ್ ಎಂಡ್ ಆಗಿರ್ಬೋದು, ಬ್ಯಾಕ್ ಎಂಡ್ ಆಗಿರ್ಬೋದು, ಯಾವ್ದು ತುಂಬ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಜಾಬ್ ಆಪರ್ಚುನಿಟೀಸ್ ಯಾವ್ದು ಜಾಸ್ತಿ ಇದೆ, ಡಿಮ್ಯಾಂಡಲ್ಲಿ ಯಾವ ಸ್ಕಿಲ್ ಇದೆ, ಯಾವ ಟೆಕ್ ಇದೆ, ಅದೆಲ್ಲ ನಾನು ಈ ಚಾನಲಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಡೇಟಾ ಸ್ಟ್ರಕ್ಚರ್ಸ್ ಹೇಳ್ಕೊಡ್ತೀನಿ. ಬೇಸಿಕ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಂದಾಗ ಯಾವ್ಯಾವ ಥರ ಆಲ್ಗೊರಿಥಮ್ಸ್ ಇರುತ್ತೆ, ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಪ್ಯಾಟರ್ನ್ಸ್ ಏನೇನಿರುತ್ತೆ ಅದೆಲ್ಲ ಇದರಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಸಿಸ್ಟಮ್ ಡಿಸೈನ್ ಹೇಳ್ಕೊಡ್ತೀನಿ. ತುಂಬ ಪಾಪ್ಯುಲರ್ ಸಾಫ್ಟ್ವೇರ್ಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಬಂದಾಗ, ಎಕ್ಸಾಂಪಲ್ ಕೊಡೋಕ್ಕೆ ಇನ್ಸ್ಟಾಗ್ರಾಮ್, ಹಾಟ್ಸ್ಟಾರ್ ಆ ಥರ ಎಲ್ಲ ಡೈಲಿ ಯೂಸರ್ಸ್ ತುಂಬ ಇರ್ತಾರೆ. ಕೋಟಿ ಜನ ಅದನ್ನ ಯೂಸ್ ಮಾಡ್ತಾರೆ. ಅಷ್ಟೊಂದು ಜನ ಒಂದು ಸಿಸ್ಟಮ್ನ ಯೂಸ್ ಮಾಡಬೇಕಂದ್ರೆ ಅದ್ರ ಬ್ಯಾಕ್ ಎಂಡ್ ಸಿಸ್ಟಮ್ ಹೆಂಗೆ ಡಿಸೈನ್ ಮಾಡಿರಬೇಕು, ಯಾವ್ಯಾವ ಥರ ಡಿಸೈನ್ ಪ್ಯಾಟರ್ನ್ಸ್ ಇರುತ್ತೆ ಅದರಲ್ಲಿ, ಆಮೇಲೆ ಏನೇನು ಕಾಂಪೊನೆಂಟ್ಸ್ ಇರುತ್ತೆ, ಒಂದು ಲಾರ್ಜ್ ಸ್ಕೇಲ್ ಸಿಸ್ಟಮ್ ಡಿಸೈನ್ ಮಾಡಬೇಕು ಅಂದರೆ ಅದೆಲ್ಲ ನಾನು ಸಿಸ್ಟಮ್ ಡಿಸೈನ್ ಅದನ್ನು ಹೇಳ್ಕೊಡ್ತೀನಿ. ಇದಲ್ಲದೇ ಟೆಕ್ ಇನ್ಸೈಟ್ಸ್ ಕೊಡ್ತೀನಿ. ಹೊಸ ಟೆಕ್ನಾಲಜಿ ಯಾವ್ದಾದ್ರು ಬಂತು ಅಂದರೆ, ಅಥವಾ ಏನಾದ್ರು ಹೊಸ ವರ್ಷನ್ ರಿಲೀಸ್ ಇತ್ತು ಯಾವ್ದಾದ್ರು ಟೆಕ್ನಾಲಜಿದು, ಯಾವ್ದಾದ್ರು ಟೂಲ್ಸ್ ಇದೆ ಚೆನ್ನಾಗಿರೋದು, ಮತ್ತು ಡೇ ಟು ಡೇ ಯೂಸ್ ಮಾಡೋ ಅಂಥದ್ದು ಸಾಫ್ಟ್ವೇರ್ಸ್ ಏನೇನಿರುತ್ತೆ, ಓಪನ್ ಸೋರ್ಸ್ ಸಿಸ್ಟಮ್ಸ್ ಏನೇನಿರುತ್ತೆ, ಗಿಟಬ್ ಆಗಿರ್ಬೋದು, ಜೆಂಕಿನ್ಸ್ ಆಗಿರ್ಬೋದು ಡಿಪ್ಲಾಯ್ಮೆಂಟಿಗೆ, ಆ ಥರ ದಿನನಿತ್ಯದಲ್ಲಿ ನಾವು ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕಾದ್ರೆ ಯೂಸ್ ಮಾಡೋವಂಥದ್ದು ಟೂಲ್ಸ್ ಮತ್ತು ಸಾಫ್ಟ್ವೇರ್ಸ್ ಎಲ್ಲ ಇದರಲ್ಲಿ ಹೇಳ್ಕೊಡ್ತೀನಿ. ಇದು ರೀಲ್ಸ್ ಫಾರ್ಮ್ಯಾಟಲ್ಲಿರುತ್ತೆ. ಬೈಟ್ ಸೈಜ್ ಕಾಂಟೆಂಟ್ ಥರ ಈಸಿಯಾಗಿ ಕನ್ಸ್ಯೂಮ್ ಮಾಡ್ಕೋಬೋದು. ಇದಲ್ಲದೇ ನೆಕ್ಸ್ಟು ಪೈಪ್ಲೈನಲ್ಲಿ ಏನಿದೆ, ಯಾವುದರಿಂದ ಸ್ಟಾರ್ಟ್ ಮಾಡ್ತೀನಿ, ಏನು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಾಗ, ಫಸ್ಟ್ ಗೋಲ್ಯಾಂಗ್ ಹೇಳ್ಕೊಡ್ತೀನಿ. ಗೋಲ್ಯಾಂಗ್ ತುಂಬ ಡಿಮ್ಯಾಂಡಲ್ಲಿರೋವಂಥದ್ದು ಲ್ಯಾಂಗ್ವೇಜ್, ತುಂಬ ಜಾಬ್ ಓಪನಿಂಗ್ಸ್ ಇದೆ, ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ನೆಕ್ಸ್ಟ್ 10 years ಈಗ ಯೋಚನೆ ಮಾಡಿದರೆ ಗೋಲ್ಯಾಂಗ್ ಈಸ್ ಸಮಥಿಂಗ್ ದಟ್ ವಿಲ್ ಬೂಮ್. ಇದರಿಂದ ಕಲಿತ್ರೆ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ. ಅದಾದಮೇಲೆ ಎಲಿಸಿಯಾ ಅಂತ ಒಂದಿದೆ. ಇದು ಬರ್ನ್ ಎನ್ವಿರಾನ್ಮೆಂಟ್ ಮೇಲೆ ಬಿಲ್ಡ್ ಆಗಿರೋಂಥ ಒಂದು ಫ್ರೇಮ್ವರ್ಕ್. ಹೇಗೆ ನೋಡಿದರೆ ಅದೇ ಥರ ಬನ್ ಅಂತ ಒಂದು ಜಾವಾ ಸ್ಕ್ರಿಪ್ಟ್ ಟೆಕ್ನಾಲಜಿ ಇದೆ. ಇದು ಬ್ಯಾಕ್ ಎಂಡ್ ಟೆಕ್ನಾಲಜಿ. ಎಲಿಸಿಯಾ ಕ್ಲೇಮ್ ಟು ಬಿ ಫಾಸ್ಟರ್, 21 times ಫಾಸ್ಟರ್ ದೆನ್ ಎಕ್ಸ್ಪ್ರೆಸ್. ಯಾರಾದರೂ ನೋಡ್ ಕಲ್ತಿದ್ರೆ ಎಕ್ಸ್ಪ್ರೆಸ್ ಗೊತ್ತೇ ಇರುತ್ತೆ. ಹಾಗೆಯೇ ಡಿನೋ 2 ಅಂತ ಒಂದಿದೆ. ಇದು ನೋಡ್ JS ಮೇಲೆ ಬಿಲ್ಡ್ ಆಗಿರೋವಂಥದ್ದು ಫ್ರೇಮ್ವರ್ಕ್. ಸೊ ಈ ಥರ ಹೊಸ ಫ್ರೇಮ್ವರ್ಕ್ಸ್ ಕಲಿತಾ ಹೋಗೋಣ. ಇದೆಲ್ಲ ಈ ಚಾನೆಲ್ ಕೊಡೋವಂಥದ್ದು. ಸೊ ನಿಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾರಾದರೂ ಇದರಿಂದ ಹೆಲ್ಪ್ ಆಗುತ್ತೆ ಕಳಿಸಿದ್ರೆ ಅಂತಂದರೆ ಅವ್ರಿಗೆ ಶೇರ್ ಮಾಡಿ. ಹೊಸ ವೀಡಿಯೋಸ್ನ ಲೈಕ್ ಮಾಡಿ, ಅಪ್ಡೇಟೆಡ್ ಆಗಿರಿ. ನೆಕ್ಸ್ಟ್ ಗೋಲ್ಯಾಂಗ್ ಪ್ಲೇಲಿಸ್ಟಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಸಿ ಯು.